ನಮ್ಮ ರಾಮನ ಯಾರು ಹಿಡ್ಕೊಂಡು ಹೋದ್ರೋ ಇಲ್ಲ ಚಿರತೆ ಏನಾದರೂ ಎತ್ಕೊಂಡು ಹೋಯ್ತಾ ಏನು ಕತೆ ಏನೂ ಗೊತ್ತಿಲ್ಲ ನೋಡಿ. ಮತ್ತೆ ಚಿರತೆ ಬಂದಿರೋ ಚಾನ್ಸಸ್ ಹೆವಿ ಇದೆ, ಯಾಕಂದ್ರೆ ಬಿಟ್ರೆ ಹೊರಗಡೆನೆ ಬರ್ತಾ ಇಲ್ಲ. ಮರಿ ಕೂಡ ಎತ್ಕೊಂಡು ಹೋಗಿರಂಗೆ ಐತೆ. ಬಾ ನೋಡಿ, ಫುಲ್ಲು ಅಲ್ಲಿ ಇಲ್ಲಿ ಮೂಸ್ಕೊಂಡು ನೋಡಿ. ಇಷ್ಟು ಬಿಟ್ಟರೆ ಕಟಾಕ್ತೀನಿ ಅಂತ ಬರ್ತಾನೆ ಇರಲಿಲ್ಲ ಜೊತೆಗೆ. ಹಲೋ, ಹಾಯ್ ಗಾಯ್ಸ್, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ನನ್ನ ಮಡಿಲು ಫಾರ್ಮ್ಸ್ ಯೂಟ್ಯೂಬ್ ಚಾನಲಿಗೆ. ಆಲ್ರೆಡಿ ಮಾರ್ನಿಂಗ್ 7 o'clock ಆಗಿದೆ. ಇವಾಗ ಜಸ್ಟ್ ಫಾರ್ಮ್ ಹತ್ರ ಬಂದೆ. ಪ್ಲಸ್ ಇನ್ನೊಂದು ಬೇಜಾರು ವಿಚಾರ ಏನು ಅಂದರೆ, ನಮ್ಮ ರಾಮು ನೋಡಿರ್ಬೋದು ನೀವು, ನಾಯಿ. ನಮ್ಮ ರಾಮು ಕಾಣೆ ಆಗ್ಬಿಟ್ಟೈತೆ. ಏನಾಯಿತು ಏನು, ಯಾರ ಎತ್ಕೊಂಡು ಹೋದ್ರ ಇಲ್ಲ ಚಿರತೆ ಏನಾದರೂ ಎತ್ಕೊಂಡು ಹೋಯ್ತಾ ಏನು ಮ್ಯಾಟ್ರು ಅಂತ ಗೊತ್ತಿಲ್ಲ. ಜಸ್ಟ್ ಇವಾಗ ಸಿರಿ ಒಂದೇ ಇರೋದು. ಪಾಪ ಅದಕ್ಕೂ ಬೇಜಾರಾಗೋಗಿದೆ ಸಿರಿಗೂ. ಯಾಕೆಂದರೆ ರಾಮು ಇದ್ದಿದ್ರೆ ಒಳ್ಳೆ ಆಟ ಆಡೋಕ್ಕಾಗಲಿ ಜೊತೆಗೆ ಒಂಥರ ಈ ಸಪೋರ್ಟಾಗಿತ್ತು. ಇವಾಗ ನಮ್ಮ ಸಿರಿ ಒಂದೇ ನೋಡಿ, ಬೇಜಾರು ಮಾಡ್ಕೊಂಡು ಮನ್ಗೈತೆ. ಇನ್ನೊಂದು ನಾಯಿ ತಗೊಬಂದಿದ್ದೆ, ಚಿಕ್ಕ ಮರಿ. ಇಲ್ಲೇ ಕಟಾಕಿದ್ದೆ, ನೆನ್ನೆ ಬಿಟ್ಟೋಗಿದೆ. ಇಲ್ಲೇ ಇರುತ್ತೆ, ಎಲ್ಲೂ ಹೋಗೋದಿಲ್ಲ ಅಂತ. ಬಟ್ ಅದು ಎಲ್ಲೋಗೈತೆ ಗೊತ್ತಿಲ್ಲ, ಕಾಣಿಸ್ತಾ ಇಲ್ಲ. ಬಟ್ ನಮ್ಮ ರಾಮನ ಯಾರು ಹಿಡ್ಕೊಂಡು ಹೋದ್ರೋ ಇಲ್ಲ ಚಿರತೆ ಏನಾದರೂ ಎತ್ಕೊಂಡು ಹೋಯ್ತಾ ಏನು ಕತೆ ಏನೂ ಗೊತ್ತಿಲ್ಲ. ಅದೊಂದು ಹೆವಿ ಬೇಜಾರು. ಚಿಕ್ಕ ಮರಿಯಿಂದ ತಂದು ಸಾಕಿ ದಪ್ಪ ಮಾಡಿ ಇನ್ನೇನು ದೊಡ್ಡದಾಗೋಗಿತ್ತು. ಅಷ್ಟರಲ್ಲಿ ಏನಾಯಿತು ಏನು ಅನ್ನೋದು ಗೊತ್ತಿಲ್ಲ. ನೋಡಿ, ನಮ್ಮ ಕೋಳಿಗಳ ಮ್ಯಾಟ್ರಿಗೆ ಬಂತು ಅಂದರೆ ಎಲ್ಲ ಆರಾಮಾಗೆ ನಮ್ಮ ಈ ಮರಿ ಏನು ಮುಂಚೆ ತಗೊಬಂದಿದ್ವಲ್ಲ, ಅದು ಕೂಡ ಅದ್ರ ಅಮ್ಮನೂ ಮೊಟ್ಟೆ ಇಕ್ತಾಯಿದೆ ಇವಾಗ. ಅಯ್ಯೋ ತಾಳ್ಮೆ ತಗೊಳ್ಳಿ. ಫುಲ್ಲು ಆ ಕೋಳಿ ಅಂತೂ ಹೆವಿ ಅಗ್ರೆಷನ್. ಯಾವ ರೇಂಜಿಗೆ ನಾವೇ ಹತ್ರಕ್ಕೆ ಹೋದರೆ ನಮಗೆ ಕಚ್ಚಕ್ಕೆ ಬಂದ್ಬಿಡ್ತದೆ, ಅಷ್ಟೊಂದು ಅಗ್ರೆಷನ್ ಈ ಕೋಳಿ ಅಂತೂ. ಬಟ್ ಇಷ್ಟಿರ್ಬೇಕು ಅಗ್ರೆಷನ್, ಯಾಕೆಂದರೆ ಮರಿಗಳನ್ನ ಚೆನ್ನಾಗಿ ಕಾಪಾಡ್ಕೊತವೆ. ಇಷ್ಟು ಅಗ್ರೆಷನ್ ಇತ್ತು ಅಂದರೆ ಇನ್ನೂ ಈಗ ನಮ್ಮ ಕುರಿಗಳ ವಿಚಾರಕ್ಕೆ ಬಂತು ಅಂದರೆ ಎಲ್ಲ ವೆಯ್ಟ್ ಮಾಡ್ತಾ ಇದ್ದಾವೆ ತಿಂಡಿಗೆ. ಎಲ್ಲ ಆರೋಗ್ಯವಾಗಿ ಚೆನ್ನಾಗಿದೆ, ಒಳ್ಳೆ ಗ್ರೋತ್ ಬರ್ತಾ ಇದ್ದಾವೆ ಅಂತ ಅಂದ್ಕೊಂಡಿನಿ. ಈ ತಿಂಗಳೇನು ವೆಯ್ಟ್ ಮಾಡಿಲ್ಲ, ಮಾಡಬೇಕು. ಪ್ಲಸ್ ಇವಾಗ ಬ್ರೋಟಾನ್ ಹಾಕೋಣ ಬನ್ನಿ. ಬ್ರೋಟಾನ್ ಹಾಕಿ ಎಲ್ಲದಕ್ಕೂ 10 ml ಆಗ್ತಾಯಿದೆ. ಮುಂಚೆ 5 ml ಆಗ್ತಾಯಿದೆ. ಇವಾಗ ಎಲ್ಲ ಆಲ್ಮೋಸ್ಟ್ ಒಂದೇ ವೆಯ್ಟಿಗೆ ಒಂದು 2-3 kg ಬ್ಯಾಲೆನ್ಸ್ಡಾಗಿ ಬಂದಿರೋದ್ರಿಂದ ಹೆಚ್ಚು ಕಮ್ಮಿ ಎಲ್ಲದಕ್ಕೂ 10 ml ಹಾಕ್ತಾಯಿದ್ದೀನಿ. ಇವಾಗ ಬ್ರೋಟಾನ್ ಹಾಕಿ ನೆಕ್ಸ್ಟು ತಿಂಡಿ ಹಾಕೋಣ ಬನ್ನಿ. ಒಂದು 2-3 ಕಮೆಂಟಲ್ಲಿ ಬಂದಿತ್ತು ಬ್ರೋಟಾನ್ ಏನಕ್ಕೆ ಹಾಕಬೇಕು. ಪ್ಲಸ್ ಲಾಸ್ಟ್ ವೀಡಿಯೋದಲ್ಲೂ ಕೂಡ ನೋಡಿದ್ದೆ, ಬಟ್ ಅವ್ರು ಕಂಪ್ಲೀಟಾಗಿ ವೀಡಿಯೋ ನೋಡಿಲ್ಲ ಅನಿಸುತ್ತೆ. ಬ್ರೋಟಾನ್ ಏನಕ್ಕೆ ಹಾಕಬೇಕು? ಬ್ರೋಟಾನ್ ಬಂದು ಮೇಯ್ನ್ ಅದು ವರ್ಕ್ ಮಾಡೋದು ಬಂದು ಡೈಜೆಷನ್ ಇಂಪ್ರೂವ್ ಮಾಡೋದು. ಈಗ ನಾವು ಏನೋ ಒಂದು ತಿಂಡಿ ಹಾಕಿರ್ತೀವಿ. ಈಗ ಬೈ ಚಾನ್ಸ್ ತಿಂಡಿನೇ ಜಾಸ್ತಿ ಆಗಿರುತ್ತೆ, ಇಲ್ಲಾಂದರೆ ಬರೀ ರಾಗಿ ಹುಲ್ಲ ತಿಂತಿರ್ತವೆ. ಪ್ಲಸ್ ಒಂದಿನ ಹಸಿ ಕಡ್ಡಿ ಹಾಕಿರ್ತೀವಿ. ಏನೇ ಆದರೂ ಫುಡ್ಡಲ್ಲಿ ಏನೇ ವೇರಿಯೇಷನ್ ಆಯಿತು ಅಂದರೂ ಡೈಜೆಷನ್ ಇಂಪ್ರೂವ್ ಮಾಡುತ್ತೆ. ಪ್ಲಸ್ ಡೈಜೆಷನ್ ಆಗಿರೋದನ್ನ ಕರೆಕ್ಟಾಗಿ ಅದು ಏನು ಪ್ರೋಟೀನ್ ವಿಟಮಿನ್ ಸಪ್ಲೈ ಮಾಡಬೇಕು ಬಾಡಿಗೆ, ಅದನ್ನು ಕ್ಲೀನಾಗಿ ಸಪ್ಲೈ ಮಾಡೋಕ್ಕೆ ಎಲ್ಪ್ ಮಾಡುತ್ತೆ. ಮೇಯ್ನು ಕುರಿಗೆ ಡೈಜೆಷನ್ ಚೆನ್ನಾಗಿದೆ ಇಲ್ಲ ಇಂಪ್ರೂವ್ ಆಗಿದೆ ಅಂದರೆ ಕುರಿಗೆ ಡೆವಲಪ್ಪಿಗೆ ತುಂಬ ಹೆಲ್ಪ್ ಮಾಡುತ್ತೆ. ಆ ರೀಸನ್ನಿಂದ ಬ್ರೋಟಾನ್ನ ಯೂಸ್ ಮಾಡೋದು. ಬ್ರೋಟಾನ್ ಜೊತೆಗೆ ಡೆವಲಪ್ಮೆಂಟ್ ಹಾಕಿದ್ರೆ ಇನ್ನೂ ಒಂಥರ ಸಪೋರ್ಟ್ ಆದಂಗೆ ಇನ್ನೂ ಬೂಸ್ಟ್ ಆಗುತ್ತೆ ಕುರಿಗಳಿಗೆ. ಒಳ್ಳೆ ವಿಟಮಿನ್ಸ್ ಎಲ್ಲ ಸಿಗುತ್ತೆ. ನೋಡಿ, ಈಗ ಸದ್ಯಕ್ಕೆ ಈ ಥರ ಒಂದು ಡಬ್ಬ ಕಟ್ ಮಾಡ್ಕೊಂಡು ಸ್ಪ್ರೈಟ್ ಡಬ್ಬದಲ್ಲಿ ಇಷ್ಟು ಹಾಕೊಂಡು ಎಲ್ಲದಕ್ಕೂ 10 ml ಹಾಕ್ತಾಯಿದ್ದೀನಿ. ಕೆಲವೊಂದಕ್ಕೆ ಹಂಗೆ ಕೊಟ್ಟರೆ ಸೀದಾ ಕುಟ್ಕೊಂಡ್ಬಿಡ್ತವೆ. ಒಂದೊಂದು ಮಾತ್ರ ಹಿಂಸೆ ಮಾಡಿ ಕುಡಿಸ್ಬೇಕು, ಏನೂ ಮಾಡೋಂಗಿಲ್ಲ. ಬ್ರೋಟಾನ್ನ 2 ಥರ 3 ಥರ ಕೊಡ್ತಾರೆ. ಒಬ್ಬೊಬ್ಬರು ತಿಂಡಿಗೆ ಮಿಕ್ಸ್ ಮಾಡಿ ಕೊಡ್ತಾರೆ, ಯಾಕೆಂದರೆ ಜಾಸ್ತಿ 100 ಕುರಿ ಇರೋದ್ರಿಂದೆಲ್ಲ ಒಬ್ಬೊಬ್ಬರು ಅರೇಂಜ್ ಮಾಡೋಕ್ಕಾಗೋದಿಲ್ಲ. ಎಲ್ಲದಕ್ಕೂ ಒಬ್ರು ಇಟ್ಕೋಬೇಕು, ಒಂದಕ್ಕೆ ಜಾಸ್ತಿ 2 ಸರಿ ಹಾಕೋಂಗಿಲ್ಲ, ಸುಮ್ಮನೆ ರಿಸ್ಕ್ ಅಂತೇಳಿ ತಿಂಡಿಗೆ ಮಿಕ್ಸ್ ಮಾಡ್ತಾರೆ. ಬಟ್ ಒಂದು ಜಾಸ್ತಿ ತಿನ್ನುತ್ತೆ, ಒಂದು ಕಮ್ಮಿ ತಿನ್ನುತ್ತೆ ಹಾಕಿದಾಗ. ಇಲ್ಲ ಸಪ್ರೇಟ್ ಕಟಾಕಿ ಹಾಕ್ತಾರಲ್ಲ ಅವರಿಗೇನೋ ವರ್ಕೌಟ್ ಆಗ್ಬೋದು. ಬಟ್ ಒಂದೇ ಸರಿ ಬಿಟ್ಟು ಮಾಡ್ತಾರಲ್ಲ ಅವರಿಗೆ ಸ್ವಲ್ಪ ಇದಾಗುತ್ತೆ, ಪ್ರಾಬ್ಲಮ್ ಆಗುತ್ತೆ.
ಒಬ್ಬರು ನೀರಿಗೆ ಮಿಕ್ಸ್ ಮಾಡ್ತಾರೆ, ಒಂದೊಂದು ನೀರಿಗೆ ಮಿಕ್ಸ್ ಮಾಡಿದ್ರು ಒಂದು ಜಾಸ್ತಿ ಕುಡಿಯುತ್ತೆ, ಒಂದು ಕಮ್ಮಿ ಕುಡಿಯುತ್ತೆ. ಆ ರೀಸನಿಂದ ಡೈರೆಕ್ಟ್ ಬಾಯಿ ಕೊಡೋದ್ರಿಂದ 100% ರಿಸಲ್ಟ್ ಸಿಗುತ್ತೆ. ಹಂಗಾಗಿ ನಾನು ಎಷ್ಟೇ ರಿಸ್ಕ್ ಆದರೂ ಬಾಯಿಗೆ ಕೊಡ್ತೀನಿ. ಇವತ್ತು 8 ಮರಿ ಇರ್ಬೋದು, ಮುಂದಕ್ಕೆ 80 ಮರಿ ಆಗ್ಬೋದು. ಬಟ್ ಅದಕ್ಕೆ ಎಕ್ವಿಪ್ಮೆಂಟ್ಸ್ ಇದ್ದಾವೆ, ಫಾಸ್ಟಾಗಿ ಒಬ್ಬೊಬ್ಬರೇ ಹಾಕೋ ಥರ ಎಕ್ವಿಪ್ಮೆಂಟ್ಸ್ಗಳಿದ್ದಾವೆ. ಅದನ್ನು ಫ್ಯೂಚರಲ್ಲಿ ತರಿಸ್ಕೊಳ್ಳೋಣ, ನಿಮಗೂ ಅಪ್ಡೇಟ್ ಕೊಡ್ತಾ ಇರ್ತೀನಿ ಏನೇನು ಅಂತ. ಬಟ್ ನೋಡಿ ಎಲ್ಲದಕ್ಕೂ ಬ್ರೋಟಾನ್ 10 ml ಹಾಕಿ ಇವಾಗ ತಿಂಡಿ ಹಾಕಿದ್ದೀನಿ. ತಿಂಡಿ ಬಂದು ಆಲ್ಮೋಸ್ಟ್ ಒಂದು 2 kg ಅಷ್ಟು ಕೊಡ್ತಾಯಿದ್ದೀನಿ ತಿಂಡಿ. ಒಂದು 2 kg ಅಂದರೆ ಒಂದು ಲೆಕ್ಕ ಹಾಕ್ಕೊಳ್ಳಿ, ಒಂದು 200 ಗ್ರಾಮ್ 250 ಗ್ರಾಮ್ ಆ ರೇಂಜಲ್ಲಿ ಬರುತ್ತೆ. 250 ಗ್ರಾಮ್ ಅಷ್ಟು ಬರುತ್ತೆ. ಕಾಲು kg ಬೆಳಗ್ಗೆ, 1/4 kg ಸಂಜೆ ಬಂದು ಸ್ವಲ್ಪ 200 ಗ್ರಾಮ್ ಹಾಕ್ತಾಯಿದ್ದೀನಿ, ಒಂದು 50 ಗ್ರಾಮ್ ಕಮ್ಮಿ. ಸ್ವಲ್ಪ ಮರಿನೂ ಡೆವಲಪ್ ಆದಂಗೆ ನಾವು ತಿಂಡಿ ಕೂಡ ರೈಸ್ ಮಾಡ್ಕೊಂಡು ಹೋಗ್ತಾ ಇದ್ದರೆ ಮರಿನೂ ಇನ್ನೂ ಬೇಗ ನಾವು ಅಂದ್ಕೊಳ್ಳೋ ಥರ ಡೆವಲಪ್ಮೆಂಟ್ ಬರುತ್ತೆ. ಸ್ವಲ್ಪ ತಿಂಡಿ ಕಮ್ಮಿ ಮಾಡ್ತು ಅಂದರೆ ಸ್ವಲ್ಪ ಡಿಲೇ ಆಗ್ತಾ ಹೋಗುತ್ತೆ. ನೋಡಿ ಇದೇನು ನೇಪಿಯರ್ ಹಾಕಿದೆ, ಇದನ್ನು ಡೈಲಿ ಒಂದು 2 ಡೇಸಿಗೆ ಒನ್ಸ್ ನೇಪಿಯರ್ ಕೊಡ್ತಾಯಿದ್ದೀನಿ. ಚೆನ್ನಾಗಿ ತಿಂತಾ ಇದ್ದಾವೆ, ಅದೊಂದು ಖುಷಿ. ತಡ್ನಿ ಒಟ್ಟು ಕೂಡ ಸ್ಟೋರ್ ಮಾಡ್ತಾಯಿದ್ದೀವಿ, ಯಾಕೆಂದರೆ ನೋಡ್ಬೋದು ನೀವು ತಡ್ನಿ ಕೂಡ ಸೂಪರಾಗಿ ತಿಂಡು ತಡ್ನಿ ಒಟ್ಟು ನೋಡಿ. ತಡ್ನಿ ಒಟ್ಟು ಮತ್ತು ಇದು ಉದ್ದಿನ ಕಾಳ್ದು ಎಲ್ಲ ಮಿಕ್ಸ್ ಇದೆ, ಹೆಸರು ಕಾಳು ಉದ್ದಿನ ಕಾಳು ಒಟ್ಟು ಇದು ಕೂಡ ಹಾಕ್ತಾಯಿದ್ದೀವಿ. ಸೂಪರಾಗಿ ತಿನ್ನುತ್ತೆ ಮಾತ್ರ. ಯಾರೇ ಏನಾರು ಕುರಿಗೆ ನಮ್ಮ ಈ ಸೈಡು ಆ ಕಡೆ ಎಲ್ಲ ಕಡಲೆ ಒಟ್ಟು ಮತ್ತು ಶೇಂಗಾ ಒಟ್ಟು ಪ್ಲಸ್ ತೊಗರಿ ಒಟ್ಟು ಸಿಗುತ್ತೆ, ಅವ್ರದ್ದು ಕೂಡ ಅದು ಒಳ್ಳೆ ಫುಡ್ಡು. ನಮ್ಮ ಸೈಡ್ಗೆಲ್ಲ ಆ ಬೆಳೆ ಸಿಗೋದಿಲ್ಲ, ತೊಗರಿ ಎಲ್ಲ ಯಾರು ಅಷ್ಟೊಂದು ಹಾಕಕ್ಕೆ ಹೋಗಲ್ಲ. ನಮ್ಮ ಸೈಡ್ ಏನಾದ್ರು ಒಳ್ಳೆ ಫುಡ್ ಬೇಕು ಅಂದರೆ ತಡ್ನಿ ಹಾಕಿ, ತಡ್ನಿ ಸೀಸನಲ್ಲಿ ತಡ್ನಿ ಒಟ್ಟು ಸ್ಟೋರ್ ಮಾಡಿ ಇಟ್ಕೊಂಡ್ರು ಅಂತೂ ಸೂಪರ್ ಫುಡ್ಡು, ಸಖತ್ತಾಗಿ ತಿನ್ನುತ್ತೆ. ನಿಮಗೆ ಲಾಗ್ ಸ್ಟಾರ್ಟಿಂಗಲ್ಲಿ ಹೇಳ್ದಂಗೆ ನಮ್ಮ ರಾಮು ಕಾಣೆ ಆಗಿತ್ತು, ಚಿರತೆ ಹೊತ್ಕೊಂಡಾಯ್ತಾ ಏನು ಅಂತ ಮ್ಯಾಟ್ರು ಗೊತ್ತಿಲ್ಲ ಅಂತ ಹೇಳಿದೆ. ಬಟ್ ನೆನ್ನೆನೂ ಐ ಥಿಂಕ್ ಚಿರತೆ ಬಂದಿರೋ ಚಾನ್ಸಸ್ ಜಾಸ್ತಿ ಇದೆ. ಯಾಕೆಂದರೆ ನಮ್ಮ ಸಿರಿ ಇಷ್ಟು ಬಿಚ್ಚಿದ್ರೆ ಇಲ್ಲಿ ನಿಲ್ಲ ಕ್ಯಾಂಡಿಡೇಟೇ ಅಲ್ಲ, ಹೆವಿ ಓಡಾಡ್ಬಿಡೋದು ಫುಲ್ಲು. ಯಾಕೆಂದರೆ ನೆನ್ನೆ ಮರಿ ಕೂಡ ಅದು ಏನು ಹೊರಗಡೆ ಹೋಗೋ ಮರಿ ಅಲ್ಲ. ಏನಾಗಿದೆಯೋ ಏನೋ ಗೊತ್ತಿಲ್ಲ. ನೋಡಿ ಫುಲ್ಲು ಸೈಲೆಂಟ್ ಆಗ್ಬಿಟ್ಟೈತಿ. ನಾನು ಹಿಂಗೆ ಪಕ್ಕದಲ್ಲಿ ಬಂದು ನಿಲ್ತಿರಲ್ಲ, ಫುಲ್ಲು ಓಡಾಡೋದು. ಮರಿನೂ ನೋಡಿ ಮತ್ತೆ ಚಿರತೆ ಬಂದಿರೋ ಚಾನ್ಸಸ್ ಹೆವಿ ಇದೆ. ಯಾಕಂದ್ರೆ ಬಿಟ್ಟರೆ ಹೊರಗಡೆನೇ ಬರ್ತಾಯಿಲ್ಲ, ಮರಿ ಕೂಡ ಎತ್ಕೊಂಡು ಹೋಗಿರಂಗೆ ಐತೆ. ಬಾ ನೋಡಿ ಫುಲ್ಲು ಅಲ್ಲಿ ಇಲ್ಲಿ ಮೂಸ್ಕೊಂಡು ನೋಡಿ, ಇಷ್ಟು ಬಿಟ್ಟರೆ ಕಟಾಕ್ತೀನಿ ಅಂತ ಬರ್ತಾನೆ ಇರಲಿಲ್ಲ ಜೊತೆಗೆ. ನೋಡಿ ಇಲ್ಲಿ ಮನೆಗಳಿದ್ದು ನೈಟ್ ಲೈಟೆಲ್ಲ ಆನ್ ಮಾಡಿಟ್ರು ಕೂಡ ಚಿರತೆ ಬರ್ತೈತೆ. ಬೈ ಚಾನ್ಸ್ ಏನು ಬೇಲಿ ಏನು ಈ ತಂತಿ ಎಲ್ಲ ಇಲ್ಲ ಅಂತ ಅಂದಿದ್ರೆ ಇಷ್ಟೊತ್ತಿಗೆಲ್ಲ ಹೊತ್ಕೊಂಡು ಹೋಗಿರೋದು. ಮೊದಲು ಇರಲಿಲ್ಲ ಇಲ್ಲಿ ಇಷ್ಟೊಂದು ಈ ಥರ ಆಗ್ತಿರಲಿಲ್ಲ, ಯಾಕೆಂದರೆ ಹೊರಗಡೆನೇ ಕಟಾಕ್ತಾ ಇದ್ದೆ. ಇವಾಗೇನು ಅಂತಲೇ ಗೊತ್ತಿಲ್ಲ ಮ್ಯಾಟ್ರು. ಒಂದು ಸರಿ ಅಭ್ಯಾಸ ಆಗ್ಬಿಟ್ರೆ ಬರ್ತಾನೆ ಇರುತ್ತೆ ಅಂತಾರಲ್ಲ, ಆ ಥರ ಬಂದು ಅಲ್ಲ ಇನ್ನೊಂದು ನಾಯಿನೂ ಹೊತ್ಕೊಂಡು ಹೊಂಟೋಯ್ತು. ಈಗ ಮತ್ತೆ ಎಲ್ಲಾರು ಸಿಕ್ಕಿದ್ರೆ ಇನ್ನೊಂದು ತರಬೇಕು. ನೋಡಿ ಶೈಲೇಜ್ ಹಾಕಾಯಿತು ಕರೆಕ್ಟಾಗಿ. ಇದರಲ್ಲಿ 2 ಮಂಕ್ರಿ ಅಷ್ಟು ಹಾಕಿದ್ದೀನಿ. ಮಧ್ಯಾಹ್ನದಷ್ಟರಲ್ಲಿ ಫುಲ್ಲು ತಿಂದಿರ್ತವೆ. ಒಂದು 1-2 o'clock ಬಂದರೆ ಕ್ಲೀನಾಗಿ ಎಲ್ಲ ತಿಂದಾಕಿರ್ತವೆ. ಮಧ್ಯಾಹ್ನ ಸ್ವಲ್ಪ ನೀರು ಕುಡಿಸಿ ಬಕೆಟಲ್ಲಿ ತುಂಬಿಸಿಟ್ಟಿರ್ತೀನಿ. ಬಟ್ ಮಧ್ಯಾಹ್ನ ಇನ್ನೊಂದು ಸರಿ ಬಕೆಟಲ್ಲಿ ತುಂಬಿಸಿಟ್ಟು ನೆಕ್ಸ್ಟು ತಡ್ನಿ ಒಟ್ಟು ಹಾಕಿ ಹೋದರೆ ಇನ್ನು ಈವ್ನಿಂಗು ಮತ್ತೆ ತಿಂಡಿ ಕೊಟ್ಟು ಮತ್ತೆ ರಾಗಿ ಹುಲ್ಲು ಕೊಡಬೇಕು. ಬನ್ನಿ ನಿಮಗೆ ನೆಕ್ಸ್ಟ್ ಏನು ಅಂತ ತೋರಿಸ್ತೀನಿ. ಸ್ನೇಹಿತರೆ ಈವ್ನಿಂಗ್ 7 ಆಗಿದೆ. ಇವಾಗೆಲ್ಲ ತಿಂಡಿ ಎಲ್ಲ ಹಾಕಾಯಿತು, ಕಂಪ್ಲೀಟ್ ಆಯಿತು. ಇವಾಗ ರಾಗಿ ಹುಲ್ಲು ಹಾಕಿ ನೋಡಿ ಎಲ್ಲ ಕ್ಲೀನಾಗಿ ರಾಗಿ ಹುಲ್ಲು ತಿಂತಾ ಇದ್ದಾವೆ. ಕಂಪ್ಲೀಟ್ ಎಲ್ಲ ತೋರಿಸಿದ್ದೀನಿ ನಿಮಗೆ, ಎಲ್ಲ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಇನ್ನೂ ಏನಾದ್ರು ಚೇಂಜಸ್ ಬೇಕು ಅಂದರೆ ಕಮೆಂಟ್ ಮಾಡಿ. ಇಲ್ಲಿಗೆ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಕಂಪ್ಲೀಟ್ ವ್ಲಾಗ್ ನೋಡಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಹೇಳ್ತಾ, ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಏನು ಚೇಂಜಸ್ ಬೇಕು ಅನ್ನೋದು ಕಮೆಂಟ್ ಮಾಡಿ. ನಮ್ಮ ಕುರಿಗಳ ಜೊತೆಗೆ ನಮ್ಮ ಕೋಳಿಗಳ ಜೊತೆಗೆ ಈ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ.